ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಂತಿಮ ಹಂತದ ತಯಾರಿ ನಡೀತಾ ಇದೆ. ಈ ನಡುವಲ್ಲೇ ಮತ್ತೊಂದು ಸಾಕ್ಷ್ಯಕ್ಕೆ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಮರ್ಡರ್ ಗ್ಯಾಂಗ್ ವಿಕೃತಿಗೆ 2 ಲಾರಿಗಳು ಸಾಕ್ಷಿಯಾಗಿತ್ತು. ಅಂದ್ರೆ ರೇಣುಕಾಸ್ವಾಮಿ ತಲೆಯನ್ನ ಲಾರಿಗಳಿಗೆ ಗುದ್ದಿಸಿದ್ರು ಅಂತ ಹೇಳಿದ್ರಲ್ಲ, ಆ ಲಾರಿಗಳು. ಈ 2 ಲಾರಿಗಳ ಮೂಲ ಮಾಲೀಕರ ಪತ್ತೆಗಾಗಿ RTOಗೆ ಪತ್ರವನ್ನ ಬರೆದಿದ್ದಾರಂತೆ. ಮೂಲ ಮಾಲೀಕರ ಜೊತೆಗೆ ವಾಹನಗಳ ದಾಖಲೆಗಳನ್ನು ನೀಡೋದಕ್ಕೆ ಪತ್ರ ಬರೆದಿದ್ದಾರೆ. ಶೆಡ್ನಲ್ಲಿದ್ದ ಲಾರಿಗಳಿಗೆ ರೇಣುಕಾಸ್ವಾಮಿ ತಲೆಯನ್ನ ಗುದ್ದಿಸಿದ್ರು. ರೇಣುಕಾಸ್ವಾಮಿ ಸಾವನ್ನಪ್ಪೋದಕ್ಕೆ ಇದು ಪ್ರಮುಖ ಕಾರಣ. ಯಾಕೆಂದ್ರೆ ಅವರಿಗೆ ಮೆದುಳಲ್ಲಿ ರಕ್ತಸ್ರಾವ ಆಗಿ ಸಾವನ್ನಪ್ಪಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದಿದೆ. ಹಾಗಾಗಿ ಈ 2 ಲಾರಿ ಯಾರದ್ದು, ಅದನ್ನ ಪಟ್ಟಣಗೆರೆ ಶೆಡ್ಗೆ ಯಾಕೆ ತಂದು ನಿಲ್ಲಿಸಿದ್ರು, ಅದರ ಮಾಲೀಕರು ಯಾರು, ಇದನ್ನ ನೋಡೋಕ್ಕೆ ಈಗಾಗಲೇ ಕೃತ್ಯಕ್ಕೆ ಬಳಸಿದ್ದ ವಾಹನಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ. ಈ ಲಾರಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಅಂತ ಈಗ RTOಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ದರ್ಶನ್ ವಿರುದ್ಧ ಈಗ ದಾಖಲಾಗಿರ್ತಕ್ಕಂಥ ಮತ್ತೊಂದು ಕೇಸ್, ಇದರ ತನಿಖೆ ಯಾವ ಸ್ವರೂಪದಲ್ಲಿ ನಡೆಯುತ್ತೆ? ಎರಡನೇದು, ಈ ಲಾರಿಗಳನ್ನ ಜಪ್ತಿ ಮಾಡಿರ್ಲಿಲ್ವಾ? ಈ ಲಾರಿಗಳು ಇವಾಗ ಸದ್ಯಕ್ಕೆ ಎಲ್ಲಿದೆ? ಅರವಿಂದ್, ಪರತ್ನಗರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ಪ್ರಕರಣ ಸಂಬಂಧಪಟ್ಟಾಗೆ 3 ಅಂದರೆ ನಟ ದರ್ಶನ್, ವಿಲ್ಸನ್ ಗಾರ್ಡನ್, ನಾಗ, ಕುಳ್ಳಾಸಿನ, ನಾಗರಾಜು ಅವರಿದ್ದ ಒಂದು ಫೋಟೋ ಏನು ವೈರಲ್ ಆಗಿತ್ತು, ಆ ಫೋಟೋ ಸಂಬಂಧಪಟ್ಟಾಗ ಒಂದು ಕೇಸು, ಮತ್ತು ರೌಡಿ ಶೀಟರ್ ಧರ್ಮ ಮತ್ತೊಬ್ಬ ಸತ್ಯ ಅನ್ನೋ ಹೊರಗಡೆ ಆರೋಪಿ ಏನಿದ್ರು ಅವರಿಬ್ಬರ ಜೊತೆಗೆ ವಿಡಿಯೋ ಕಾಲಲ್ಲಿ ಮಾತಾಡಿದ್ದಂಥದ್ದು ಮತ್ತೊಂದು 2 ಕೇಸ್ಗಳು ಆಗಿದ್ದು. 3ನೇ ಕೇಸ್ ಏನಂದರೆ ಸಜಾ ಬಂದಿ ಒಬ್ಬರು ಮತ್ತು ಇತರೆ 2 ಸಿಬ್ಬಂದಿಗಳು, ಅಲ್ಲಿನ ಸಿಬ್ಬಂದಿಗಳ ಮೇಲೆ ಇನ್ನು ಮತ್ತೊಂದು ಕೇಸು. ಒಟ್ಟು 3 ಕೇಸ್ಗಳು ದಾಖಲಾಗಿ ಅದರ ತನಿಖೆ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಅದ್ರ ಮಧ್ಯದಲ್ಲಿ ಮತ್ತೊಂದು ಬೇಕ್ರಿ ರಘು ರೌಡಿ ಶೀಟರ್ ಏನಿದ್ರು ಅವ್ರ ಜೊತೆಯಲ್ಲಿ ನಟ ದರ್ಶನ್ ಬೆಡ್ ಮೇಲೆ ಕೂತಿದ್ರು, ಆ ಫೋಟೋ ಕೂಡ ಯಾವಾಗ ಹೊರಗಡೆ ಬಂತು ಆನಂತರದಲ್ಲಿ ಆ ಕೇಸನ್ನು ಕೂಡ ಮತ್ತೊಂದು ಕೇಸ್ ಮಾಡ್ಕೊಂಡು ಈಗ ತನಿಖೆ ನಡೆಸ್ತಾ ಇರುವಂಥದ್ದು. DCP ಸಾರಾ ಫಾತಿಮಾ ನೇತೃತ್ವದಲ್ಲಿ ಆ ಪ್ರಕರಣವನ್ನು ಕೂಡ ಈಗ ತನಿಖೆ ಮಾಡ್ತಾ ಇರುವಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ಆ ಬೆಡ್ ಮೇಲೆ ಕೂತಿದ್ದಂಥ ಬೇಕ್ರಿ ರಘು ಮತ್ತು ನಟ ದರ್ಶನ್ಗೆ ಏನು ಸಂಬಂಧ, ಮತ್ತು ಆ ಸಂದರ್ಭದಲ್ಲಿ ಆ ಫೋಟೋ ತೆಗೆದಿದ್ದು ಯಾರು, ಅಷ್ಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಹಂತದ ಪ್ರಾಥಮಿಕ ತನಿಖೆ ಕೂಡ ನಡೀತಾ ಇರುವಂಥದ್ದು. ಮುಂದುವರೆದ ತನಿಖೆ ಕೂಡ ಇನ್ನು ನಡೆಯುವಂಥದ್ದು. ಮತ್ತೊಂದು ಕಡೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಏನೇನು ಬರ್ಬರವಾಗಿ ಕೊಲೆ ಮಾಡಿದ್ರು, ಕೊಲೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾ ಇರುವಂಥ ವೇಳೆಯಲ್ಲೇ ಈ ರೇಣುಕಾಸ್ವಾಮಿಯನ್ನು ಅಂದರೆ ಅಮಾನುಷವಾಗಿ ಕೊಲೆ ಮಾಡಲಾಗಿತ್ತು, ಅಲ್ಲಿ ನಿಂತಿದ್ದಂಥ ಲಾರಿಗಳಿಗೆ ಆತನ ತಲೆ ಗುದ್ದಿಸಿ ಬರ್ಬರವಾಗಿ ಕೊಲೆ ಮಾಡಿದ್ರು ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಈಗ ತನಿಖೆ ಅಂತಿಮ ಹಂತಕ್ಕೆ ಬರ್ತಾ ಇರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಪಟ್ಟಣಗೆರೆ ಶೆಡ್ನಲ್ಲಿ ನಿಂತಿದ್ದಂಥ 2 ಲಾರಿಗಳು ಜಪ್ತಿ ಆಗಿದ್ದವ, ಯಾವ ಕಾರಣಕ್ಕೆ ಅಲ್ಲಿ ತಂದು ನಿಲ್ಲಿಸಿದ್ರಿ, ಅದರ ಮೂಲ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ಅಧಿಕಾರಿಗಳು RTO ಅಧಿಕಾರಿಗಳಿಗೆ ಪತ್ರ ಬರೆದಿರುವಂಥದ್ದು. ಆ ಪತ್ರ ಆಧರಿಸಿ ಮಾಲೀಕರನ್ನು ಪತ್ತೆ ಮಾಡಿ ಅವ್ರನ್ನೂ ಕೂಡ ಯಾವ ಕಾರಣಕ್ಕಾಗಿ ಲಾರಿಗಳು ಬಂದಿದ್ದಾವೆ, ಎಷ್ಟು ವರ್ಷಗಳಿಂದ ಇಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಮಾಡುವಂಥದ್ದು. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವುದೇ ಸಣ್ಣ ರೂಪ್ ಹೋಲ್ಸಿಲ್ದಂಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಅದರ ತನಿಖೆ ಮುಂದುವರಿಸೋದಕ್ಕೆ ಅಧಿಕಾರಿಗಳು ನಿರ್ಧಾರ ಮಾಡಿರುವಂಥದ್ದು. ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಕೊನೆ ಅಡಿಷನಲ್ ಆಗಿ ಚಾರ್ಜ್ ಶೀಟ್ನ ಸೇರಿಸ್ಬೋದು. ಒಂದ್ಸರ್ತಿ ಚಾರ್ಜ್ ಶೀಟ್ ಫೈನಲ್ ಆಗಿ ಕೋರ್ಟಿಗೆ ಸಲ್ಲಿಕೆ ಆದಮೇಲೂ ಕೂಡ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸ್ಬೋದು. ಹಾಗಾಗಿ ಅವ್ರಿಗೆ ಯಾವ್ಯಾವ ಸಾಕ್ಷ್ಯಗಳು ಸಿಗುತ್ತೆ ಎಲ್ಲವನ್ನ ಕೂಡ ಅವರು ವಶಪಡಿಸ್ಕೋತಾ ಇದ್ದಾರೆ.